ನಾವು ಪಡ್ಕೊಂಡಿವಿ ಅಂತ ಹೇಳಿ ಅಂದಾಗ ಈ ಶರಣರ ಮಾರ್ಗದಲ್ಲಿ ನಡೆದು ಅವ್ರು ಯಾವ ರೀತಿ ನಡ್ಕೊಂಡು ಬಂದ್ರು ಇದ್ರೊಳಗನ ನಾವು ಹೋಗಿ ಮುಕ್ತರಾಗಬೇಕಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ದಾರಿಗಳು ಅದಾವ. ನಿಮ್ಮದು ಒಂದು ಶರಣ ಮಾರ್ಗ ಏನದ, ಒಳ್ಳೆಯ ಒಂದು ಮಾರ್ಗ ಅದ. ಅಡಿ ನಮ್ಮ ಒಂದು ವಿಚಾರ ನಾವು ಹೇಳ್ಬೇಕಂತ ಹೇಳಿ ಅಂದ್ರೆ ಇದೇ ಮಾರ್ಗನ, ಅದು ಬೇರೆ ಅಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಳವುದು ನರರಿಗೆ ಮುಕ್ತಿ ಅಂತೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ಕೊಂಡು ಬಂದ. ಏನಂದ್ರೆ ಸದ್ಗುರುನಾಥನ ಒಂದು ವಚನವನ್ನು ಕೇಳಿದ ಆ ಕ್ಷಣಕ್ಕೆ ಮುಕ್ತಿ ಅಂತ ಹೇಳಿದಾರ. ಅಷ್ಟ ಅಂದು ಬಿಡ್ಲಿಲ್ಲ ಅವರು. ಮತ್ತೆ ಮುಂದೆ ಏನು ಹೇಳ್ತಾರ, ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು, ಹರನಡಿಬಿಡಿ, ಶಾಂತರೊಡನಾಡು, ಮತ್ತು ನೀತಿ ವಿಧನಾಗಿ ಕರುಣೆಗಳಲ್ಲಿ ಜೀವನಗಳು ಅಂತ ಹಿಂಗೆಲ್ಲ ಹೇಳ್ಕೊಂತ ಬಂದಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಏನಂತ ಹೇಳ್ತಾರೆ, ಮೊದಲ ಮಾನವ ಜನ್ಮ ಆಗಿ ಹುಡ್ತೀವಿ. ಆದ್ರೆ ಅವ್ರೇನ ದುರಿತ ಕರ್ಮವನ್ನು ಅಲ್ಲದಿಲ್ಲ ಅಂದ್ರೆ ಪಾಪ ಕರ್ಮಾದಿಗಳನ್ನು ಮಾಡಬೇಡ ಅಂತ ಹೇಳ್ತಾರೆ. ಪುಣ್ಯವನ್ನೇ ಮಾಡು, ನೀನು ಪರರಿಗೆ ಉಪಕಾರವನ್ನು ಮಾಡು, ನೀನು ಒಂದು ಸತ್ಯ ಮಾರ್ಗದಲ್ಲಿ ನಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದನ್ನು ಹಿಡಿಬಿಡಿ. ಮತ್ತು ಪರಮಾತ್ಮನ ಬಿಡಬೇಡ, ನೀನು ಪರಮಾತ್ಮನ ಪೂಜೆ ಮಾಡು, ಆತನ ಧ್ಯಾನ ಮಾಡು, ಭಕ್ತಿಯಿಂದ ಒಳಗೂಡು ಅಂತ ಹೇಳಿಕೊಟ್ಟ ಬಂದಿದ್ದಾರೆ. ಅದನ್ನು ಹಿಡಿಬಿಡಿ, ಶಾಂತರೊಡನಾಡು. ಶಾಂತರಂದ್ರೆ ಶರಣದಲ್ಲಿ ನೀನು ಬೆರಿ, ಅವರು ಕೂಡ ಮಾತನಾಡು, ಅವರು ಕೂಡ ಒಡನಾಡು ಅಂತ ಹೇಳ್ತಾ ಇದ್ದಾರೆ. ಶಾಂತರೊಡನಾಡು, ನೀತಿ ವಿಧನಾಡು. ನೀತಿ ಇರಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ. ಯಾವುದು ಹೌದು, ಯಾವುದು ಅಲ್ಲ, ಯಾವುದು ತಪ್ಪು, ಯಾವುದು ಸರಿ ಅಂತಕ್ಕಂಥ ಈ ವಿಚಾರವನ್ನು ನಿನ್ನಲ್ಲಿ ಬರಲಿ. ಆ ರೀತಿಯಾಗಿ ನೀತಿವಂತರಾಗಲಿ. ನಿಂದಿಸಿ ನುಡಿಯದಿರಾರನು. ನನ್ನ ಬಣ್ಣಿಸಬೇಡ, ಅದೇ ಪ್ರಕಾರವಾಗಿ ಇವರು ಕೂಡ ನಿಂದನೆಯನ್ನು ಮಾಡಬೇಡ, ನಿಂದಿಸಿ ನುಡಿಯದಿರ ಆರನು, ಮನಸ್ಸಿಗೆ ಬಂದಂತೆ ನಡೆಯುವುದು ಇಹದಲ್ಲಿ. ನಿನ್ನ ಮನಸ್ಸಿಗೆ ಬಂದಂತೆ ನೀನು ನಡಿಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಯಾವ ಬಲ ಐತೆ ಅಂತೇಳಿ ಏನು ಮಾಡ್ತೀಯ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಏನಂದ್ರೆ, ಆವ ಬಲ ಬಿಡಿದ ಕೀಳ ದುರಿತವ ನೆಸಗುವೆ ಮಾಜ ದುಸುರೆಲೆ ಮಾನವ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೀನು ಮಾಡ್ಬೇಕಾದ್ರ ಯಾವ ನಿನಗೆ ಬಲ ಐತಂತ ಹೇಳಿ ಮಾಡ್ತೀಯಪ್ಪ. ನಿಲಯವಿಲ್ಲವೇ ಜವನ ಸೀಮೆ ತೆಗೆದಿದೆ, ಕರುಣಾರ ಸಮಯರೇ ಯಮಭಟರು ಮೃತ್ಯು ಪರಧರ್ಮವನ್ನೇ ಪಿಡಿದಿದೆ, ಸರಿಸಿ ಕಾಲವನ್ನು ನಿಂದಿದೆ, ಮನವಿಯೇ ಚಿತ್ರಗುಪ್ತರಿಗೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹದ್ದು ಯಾವ ಬಲ ಹಿಡ್ಕೊಂಡು ನೀನು ಇಷ್ಟೆಲ್ಲ ಮಾಡ್ತೀಯಪ್ಪ ಏನಂತೇಳಿ. ನಿರಭಯ ಇಲ್ಲವೇ ಅಂತೇಳಿ ಅಂದ್ರೆ ನರಕ ಇಲ್ಲ ಅಂತ ತಿಳ್ಕೊಂಡಿಯ ಹೆಂಗ ನೀನು? ಏನು ಮಾಡಿದ್ರು ನನಗೇನು ಶಿಕ್ಷೆ ಇಲ್ಲ, ಈಗೆಲ್ಲ ನಿಂತೋಗೈತಿ ಅಂತ ತಿಳ್ಕೊಂಡಿಲ್ಲ. ಐತಿ, ನರಕನ ಐತಿ. ಯವನ ಸೀಮೆ ತೆಗೆದಿದೆ ಅಂದ್ರೆ ಯಮಧರ್ಮನ ಪಟ್ಟಣ ಹಾಳಾಗಿ ಹೋಗಿತ್ತಂತ ತಿಳ್ಕೊಂಡು ನೀನು ಮಾಡ್ತೀಯ ಹಂಗ. ಇಂಥವೆಲ್ಲ ಕರ್ಮಾದಿಗಳನ್ನು ಎಲ್ಲ ಐತಿ. ಯಮಧರ್ಮನ ಪಟ್ಟಣ ಐತಿ, ನರಕನೂ ಐತಿ. ಆಮೇಲೆ ಮೃತ್ಯು ಪರಧರ್ಮವನ್ನೇ ಪಿಡಿದುದೆ. ಮೃತ್ಯು ದೇವತೆ ಪ್ರಾಣವನ್ನು ಒಯ್ಯದ್ ಬಿಟ್ಟು ಏನಾರ ಪೂಜಾ ಪುನಸ್ಕಾರ ವ್ರತ ಮಾಡ್ಕೊಂತ ಕುಂತಾಳಂತ ಮಾಡಿ ಏನೋ ಇಲ್ಲ, ಆಯ್ಕೆ ಮಾಡ್ಕೊಂತಾನ ಅದಾಳ. ಆಮ್ಯಾಗಿದ್ದ ಮರವೆಯೇ ಚಿತ್ರಗುಪ್ತರಿಗೆ. ಚಿತ್ರಗುಪ್ತರ ಅಂತಕ್ಕಂಥವ್ರು ಏನಾರ ಮರವು ಬಂದ್ಬಿಟ್ಟ ಬಿಡು ಅವ್ರಿಗೆ. ನಾ ಏನ್ ಮಾಡಿದ್ದು ಅವ್ರು ಬರೆಯಾಗಿಲ್ಲ, ಲೆಕ್ಕಿಲ್ಲ, ಪತ್ತಿಲ್ಲ ಅಂತ ತಿಳಿದು ನೀ ಮಾಡ್ತೇ ಹಂಗ ಅಂತ ಕೇಳ್ತಾರ. ಅವರು ಎಲ್ಲ ಬರೋಬ್ಬರಿ ಅದಾರ. ಮರವೆಯ ಚಿತ್ರಗುಪ್ತರೇ. ಮತ್ತ ಕರುಣಾರಸರ ಯಮಭಟರು ಅಂತಾರ. ಯಮದೂತರಿಗೆ ಏನಾರ ಕರುಣ ಐತಂತ ತಿಳ್ಕೊಂಡ್ರಿ ಏನ? ಇಲ್ಲ, ಹಿಡಿದು ಒಯ್ದು ಅವ್ರ ಹಕಾರ ಏನ ಮಾಡ್ಬೇಕು, ಶಿಕ್ಷೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ಬೇಕನ್ನ ಹೊಟ್ಟೆ ಕೊಡ್ತಾರ. ಅವೆಲ್ಲ ಇಲ್ಲ ಅಂತ ತಿಳ್ಕೊಂಡು ಮಾಡ್ತಿದ್ವಿ ಹಂಗ. ಮತ್ತೆ ಸರಿಸ ನಿಂದುದೇ ಕಾಲವನ್ನು ವಿಚಾರಿಸಲಿಕ್ಕೆ
ಅಂದ್ರ ಈಗೇನಪ್ಪ ಇವತ್ತು ಹೋಯ್ತು ನಾಳೆ ಬಂತು ಮತ್ತೆ ಮುಂದೆ ಹಿಂಗೆ ನಿಂತು ಬಿಟ್ಟದಪ್ಪ ಇವತ್ತ ಈಗ ಈ ತಿಂಗಳಾಯ್ತಂದ್ರೆ ಇದ ತಿಂಗಳ ಇರ್ತೈತಿ ಈ ವರ್ಷ ಇದ ವರ್ಷ ಅನ್ನೋಂಗಿಲ್ಲ. ಹಂಗ ದಿನ ಬೆಳಗಿದ್ರ ಕಾಲ ಉರುಳತನ ಇರ್ತೈತಿ. ಇಷ್ಟೆಲ್ಲ ನಡೀತಾ ಇದ್ರು ನಿನಗೆ ಯಾವ ಬಲ ಐತಂತ ತಿಳ್ಕೊಂಡು ನೀವ್ ಇಂಥ ಎಲ್ಲ ಮಾಡ್ಕಪ್ಪ ಹೇಳು. ಉಸಿರಲೆ ಮಾನವ ಹೇಳು. ಅದಕ್ಕಾಗಿ ನೀತಿವಿಧನಾಗು ಅಂತ ಹೇಳ್ತಾರೆ. ನೀತಿವಿಧನಾಗು, ಕರ್ಮ ಪಾಪ ಕರ್ಮಾದಿಗಳನ್ನು ಮಾಡಬೇಡ, ಇನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆ ಅಂತಕ್ಕಂಥ ಮಾತನ್ನು ಕೂಡ ಅವರು ನಿಜಗುಣ ಶಿವಯೋಗಿಗಳು ಹೇಳ್ಕೊಂತ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲೇ ಬಸವ ತತ್ವದೊಳಗೆ ಇವರು ಕೂಡ ನಿಮ್ಮ ತತ್ವ ಅನ್ನಂಗಿಲ್ಲ, ಮಾನವ ಜನ್ಮನ ಈ ಬಸವಣ್ಣವರಿಗೆ ಶರಣಾಗತರ ಆಗ್ಯಾರ. ಆ ಪ್ರಕಾರ ನಡೆದು ಎಲ್ಲರೂ ಧನ್ಯರಾಗೋಣ ಅಂತ ಹೇಳಿ ತಿಳಿದು